ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚಪಾತಿ, ದೋಸೆ, ಪೂರಿಗೆ, ಇಡ್ಲಿಗೆಲ್ಲ ಸೂಪರಾಗಿರುವಂಥ ಕಾಂಬಿನೇಷನಲ್ಲಿ ಬಟಾಣಿ ಆಲೂಗಡ್ಡೆ ಹಾಕಿ ಕುರ್ಮಾ ರೆಸಿಪಿ ತೋರಿಸ್ಕೊಡ್ತೀನಿ. ನಾನು ಕೂಡ ಎಷ್ಟೊಂದು ವೆರೈಟಿ ತೋರಿಸಿದ್ದೀನಿ, ಆದರೆ ಇವತ್ತು ಮಾಡೋದು ತುಂಬಾ ನಿಮಗೆ ಇಷ್ಟ ಆಗೋ ಥರ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ. ಯಾವ ಥರ ಇತ್ತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇವಾಗ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/4 ಟೀ ಸ್ಪೂನ್ ಸೋಂಕಾಲು, 2 ಲವಂಗ, 1 ಪೀಸ್ ಚಕ್ಕೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಮಸಾಲೆ ಕ್ವಾಂಟಿಟಿ ಕಡಿಮೆ ತೊಗೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಒಂದು 5 ರಿಂದ 6 ಪೀಸ್ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿನೂ, ಒಂದು ದೊಡ್ಡ ಸೈಜ್ ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿ, ಒಂದು 5 ರಿಂದ 6 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಸೊ ಇದನ್ನೆಲ್ಲ ಹಾಕಿ ಫ್ರೈ ಮಾಡಬೇಕಾಗುತ್ತೆ. ಸೊ ಕೆಲವರು ಕುರ್ಮಗೆ, ಸಾಗುಗೆ ಹಸಿ ಮಸಾಲೆ ರುಬ್ಬೋದು ಇರುತ್ತೆ. ನಾವು ಕೂಡ ಅರ್ಜೆಂಟಾಗಿ ಹಸಿಯಾಗಿ ರುಬ್ಬಿ ಕೂಡ ಮಾಡಿ ತೋರಿಸಿದ್ದೀನಿ. ಅದೇ ಇದನ್ನು ಮಸಾಲೆನ ಫ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಡಿಫ್ರೆಂಟಾಗಿ ಇರುತ್ತೆ. ಮತ್ತು ಬಟಾಣಿ ಆಲೂಗಡ್ಡೆ ಎಲ್ಲ ನೀವು ಬೇಕಂದರೆ ಮಿಕ್ಸ್ ತರಕಾರಿಯಲ್ಲೂ ಮಾಡ್ಕೋಬೋದು. ನಾನು ಇವತ್ತು ಮಾಡ್ತಾ ಇರೋದು ಬಟಾಣಿ ಬಂದ್ಬಿಟ್ಟು ಒಣ ಬಟಾಣಿ. ಅದನ್ನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ನೆನೆಸಿರೋ ಬಟಾಣಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಸಿ ಬಟಾಣಿಯಲ್ಲೂ ಮಾಡ್ಕೋಬೋದು. ನೆನೆಸಿರೋ ಬಟಾಣಿ ಇನ್ನೂ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಕೊತ್ತಂಬರಿ ಪುದೀನ ಹಾಕಿ ಜಸ್ಟ್ ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು 1/4 ಕಪ್ ಆಗೋಷ್ಟು ತೆಂಗಿನಕಾಯಿ ಅಥವಾ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಹುರ್ಗಡ್ಲೆ ಹಾಕ್ಕೊಳ್ಳಿ. ಹುರ್ಗಡ್ಲೆ ಹಾಕೋದ್ರಿಂದ ಕುರ್ಮಗೆ ಟೇಸ್ಟು ಕೊಡುತ್ತೆ, ತಿಕ್ನೆಸ್ಸು ಕೊಡುತ್ತೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಹುರ್ಗಡ್ಲೆ ಹಾಕಿ ತುಂಬ ಮಿಕ್ಸ್ ಮಾಡಬೇಕಂತೇನಿಲ್ಲ. ಜಸ್ಟ್ ಒಂದು 2 ಸೌಟಲ್ಲಿ 2 ಸರಿ ತಿರುಗಾಡಿಸಿದ್ರೆ ಸಾಕು. ಇವಾಗ ನೋಡ್ತಾ ಇರ್ಬೋದು, ಕುಕ್ಕರಲ್ಲಿ ನಾನು 2 ಕಪ್ ನೀರಿಗೆ 1 ಕಪ್ ನೆನೆಸಿರೋಂಥ ಬಟಾಣಿ, 1 ದೊಡ್ಡ ಸೈಜ್ ಆಲೂಗಡ್ಡೆ ಹಾಕಿ ಒಂದು 3 ರಿಂದ 4 ವಿಸಿಲ್ ಬೇಯಿಸಿಟ್ಕೊಂಡಿದ್ದೀನಿ. ಯಾಕಂದರೆ ಒಣಗಿರೋ ಬಟಾಣಿ ಅಲ್ವಾ. ನಿಮ್ಗೆ ಇನ್ನೊಂದು ಟಿಪ್ಸ್ ಎಲ್ಲ, ಒಣಗಿರೋ ಬಟಾಣಿ ನೆನೆಯೋಕ್ಕೋವಾಗ ಒಂದು 1/4 ಟೀ ಸ್ಪೂನ್ ಸೋಡಾ ಹಾಕಿ, ಆವಾಗ ಬೇಗನೆ ಕುಕ್ ಆಗುತ್ತೆ. ಅಂದರೆ ನೆನೆಯೋಕ್ಕೋವಾಗೇ ಸೋಡಾ ಹಾಕ್ಕೊಳ್ಳಿ. ಬೇಯಕ್ಕೆ ಹಾಕೋಕ್ಕೆ ಹೋಗಬೇಡಿ, ನೆನೆಸೋಕ್ಕೆ ಹಾಕಿ ಆವಾಗ ಚೆನ್ನಾಗಿ ಉಬ್ಬುತ್ತೆ ಅದು. ಇವಾಗ ಅದೇ ಫ್ರೈ ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಆದಮೇಲೆಗೆ ಒಗ್ಗರಣೆಗೆ ಅರ್ಧ ಈರುಳ್ಳಿ ರುಬ್ಬಕ್ಕೆ ಹಾಕಿದ್ದೆ. ಅರ್ಧ ಈರುಳ್ಳಿ ಇವಾಗ ಹಾಕ್ಕೊಂಡು, ಮತ್ತು ಒಂದು ಟೊಮೊಟೊ, ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು, ಆನಂತರ ರುಬ್ಬಿರೋಂಥ ಪೇಸ್ಟ್ ಹಾಕೊಳ್ಳೋಣ. ಇವಾಗ ಇದು ಹಸಿಯಾಗಿ ರುಬ್ಬಿರೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಇದನ್ನು ನೀವು 1 ಪಾಟ್ ರೆಸಿಪಿ ಥರ ಕುಕ್ಕರಲ್ಲೂ ಸಹ ಮಾಡ್ಕೊಬೋದು. ಕುಕ್ಕರಲ್ಲೂ ಮಾಡಿದ್ರೆ ಟೈಮ್ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಯಾಕಂದರೆ ಎಲ್ಲ ಮತ್ತೆ ಅದು ವಿಸಿಲ್ ಹೋಗೋವರೆಗೂ ಕಾಯಬೇಕಾಗುತ್ತೆ. ಈ ಥರ ಪಾತ್ರೆನಲ್ಲೇ ಮಾಡ್ಕೊಬೋದು. ನಿಮಗೆ ಟೈಮ್ ಇಲ್ಲ ಅಂದರೆ, ಟೈಮ್ ಇದ್ದರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಟೈಮ್ ಇಲ್ಲ ಅಂದರೆ ಈ ಥರ ಪಾತ್ರೆಯಲ್ಲೇ ಮಾಡ್ಕೊಬೋದು. ರುಬ್ಬಿರೋಂಥ ಮಸಾಲೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಯೂಸ್ ಮಾಡಿಕೊಂಡು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ. ಕುದಿಯುವಾಗಲೇ ಇದಕ್ಕೆ 1 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುರ್ಗಡ್ಲೆ ಹಾಕಿರೋದ್ರಿಂದ ಮಸಾಲೆ ಸಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡ್ತೀರಂದರೆ, ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಮೀಡಿಯಮ್ ಟು ಸಿಮ್ಮಲ್ಲೇ ಇಟ್ಕೊಂಡು ಒಂದು 3 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ, ಕಲರ್ ಚೇಂಜ್ ಆಗಿ ಎಣ್ಣೆ ರಿಲೀಸ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಿಮ್ಗೇನಾದ್ರು ಹುರ್ಗಡ್ಲೆ ಇಷ್ಟ ಇಲ್ಲ ಅಂದರೆ ಆ ಪ್ಲೇಸಲ್ಲಿ ಒಂದು 4 ಗೋಡಂಬಿ ಕೂಡ ಹಾಕ್ಕೊಬೋದು. ಹಾಕ್ಕೊಂಡು ಇವಾಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಮಾಡಿಕೊಂಡು ಅವಾಗ ಸೌಟಿಂದ ತಿರುಗಿಸ್ಕೊಡಿ. ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ, ಹುರ್ಗಡ್ಲೆ ಹಾಕಿದ್ದೀರಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆನಂತರ ಬೇಯಿಸಿರೋಂಥ ಬಟಾಣಿ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಸೊ ಇದು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬೇಯಿಸಿದ್ದೀನಿ ಅಂತ. ಒಂದು 4 ವಿಸಿಲ್ಗೆ ಬೆಂದ್ಕೊಂಡಿದೆ. ಇನ್ನೊಂದು ಆಲೂಗಡ್ಡೆನೂ 2 ವಿಸಿಲ್ಗೆಲ್ಲ ಬೇಯೋಂಥ ಆಲೂಗಡ್ಡೆ 4 ವಿಸಿಲ್ ಬಿಟ್ಟರೆ ಪರವಾಗಿಲ್ಲ. ಯಾಕಂದರೆ ಮಾಡ್ತಾ ಇರೋದು ಕುರ್ಮಾ ರೆಸಿಪಿ ಅಲ್ವಾ, ಸ್ವಲ್ಪ ತಿಕ್ನೆಸ್ ಆಗಿದೆ, ಚೆನ್ನಾಗಿರುತ್ತೆ ಡಿಪ್ ಮಾಡಿ ತಿನ್ನೋದಕ್ಕೆ. ಇವಾಗ ಇದನ್ನು ಯಾವ ಥರ ತಿನ್ಬೋದು ಅಂತಲೂ ಹೇಳ್ತೀನಿ. ನೀವು ನಾನು ಹೇಳ್ದಂಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ, ದೋಸೆ, ಪೂರಿ, ಚಪಾತಿಗೆಲ್ಲ ಸೂಪರಾಗಿರುತ್ತೆ. ಹಾಗೆ ಇದಕ್ಕೆ ನೀರು ನಿಮಗೆ ತಿಕ್ನೆಸ್ ನೋಡಿಕೊಂಡು, ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಒಂದು 4 ರಿಂದ 5 ನಿಮಿಷ ಕುದಿಸ್ಕೊಳ್ಳಿ. ಆವಾಗ ಒರಿಜಿನಲ್ ನಿಮಗೆ ಕುರ್ಮಾ ರೆಸಿಪಿ ರೆಡಿ ಆಗುತ್ತೆ. ಇದನ್ನು ಇನ್ನೊಂದು ಯಾವ ಥರ ತಿನ್ಬೋದು ಅಂದರೆ, ಬೈ ಚಾನ್ಸ್ ಮಿಗಿಲಿದ್ರೆ ಇದಕ್ಕೆ ನೀವು ಡ್ರೈ ಪೂರಿ ಬರುತ್ತಲ್ಲ, ಡ್ರೈ ಪೂರಿ ಹಾಕ್ಕೊಂಡು ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ, ಸ್ವಲ್ಪ ನಿಂಬೆ ರಸ, ಚಾಟ್ ಮಸಾಲ ಹಾಕ್ಕೊಂಡು ಮಸಾಲೆ ಪೂರಿ ಥರನೂ ತಿನ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸೊ ಈ ಥರ ಬೆಳಗ್ಗೆ ತಿಂಡಿಗೆ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಯಾಕಂದರೆ ಇದನ್ನು ವೆರೈಟಿ ರೈಸ್ ಜೊತೆಗೂ ತಿನ್ಬೋದು, ಸಖತ್ತಾಗಿರುತ್ತೆ. ಮತ್ತು ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಯಾವಾಗ ಒಂದೇ ಥರ ಮಾಡಿ ಬೋರ್ ಅನಿಸಿದರೆ ಈ ಥರ ರೆಸಿಪಿನ ಟ್ರೈ ಮಾಡಿ ನೋಡಿ. ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.